ವಕ್ತಾರರ ಪ್ರಕಾರ ಇಂಟರ್ಫಿಯರ್ ಯಾಕೆ ಆಗುತ್ತೆ ರಾಜ್ಯ ಸರ್ಕಾರ ಅಂತ ಹೇಳ್ತಿದ್ದಾರೆ. ಓಕೆ, ಈಗ ಒಬ್ಬ ಕಾರ್ಯಕರ್ತ ತೀರ್ ಹೋಗ್ಬಿಟ್ಟಿದ್ದಾನೆ, ಸಾಯಿಸಾಕ್ಬಿಟ್ಟಿದ್ದಾರೆ, ಇವ್ರ ಇಂಟೆನ್ಷನಲ್ಲೇ ಸಾಯಿಸಿದ್ದಾರೆ ಒಂದು. ಅದ್ರ ಜೊತೆಗೆ ಇವರು ಒಂದ್ಸಲ ಕಾರ್ಯಕರ್ತ ತೀರ್ಕೊಂಡಾದ್ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಾದ್ಮೇಲೆ ಅವ್ರ ಮನೆಗೆ ಅವರು ಸರೆಂಡರ್ ಮಾಡಾದ್ಮೇಲೆ ಅವ್ರ ಮನೆಯವರು ಅವ್ರ ಕಲ್ಚರ್ ಪ್ರಕಾರ ಅದನ್ನ ಊಳ್ತಕ್ಕಂಥದ್ದ ಸುಡ್ತಕ್ಕಂಥದ್ದ ಡಿಸೈಡ್ ಮಾಡ್ತಾರೆ. ಈಗ ಅವರು ಸುಟ್ಟಾಕಿದ್ದಾರೆ ಊತಿಲ್ಲ, ಆದ್ರೆ ಇವರ ಒಂದು ಪ್ರೆಷರ್ ಇಲ್ದಲೆ ಅವ್ರು ಯಾಕೆ ಸುಟ್ಟಾಕಿದ್ರು ಅಂತಕ್ಕಂಥದ್ದು ಒಂದು. ಈಗ ಇವ್ರ ಪ್ರೆಷರ್ ಇಲ್ಲ, ಇವ್ರ ಪ್ರೆಷರ್ ಇಲ್ಲ, ಇವ್ರ ಪ್ರೆಷರ್ ಇಲ್ಲ ಅಂತ ಅನ್ನೋದಕ್ಕೆ ನಮ್ಗೆ ಒಂದು ಅನುಮಾನ ಬರ್ತಾ ಇರೋದು ಏಕೆ ಅಂತಂದ್ರೆ, ಭರತ್ ರೆಡ್ಡಿ ಅವ್ರ ಮನೆಗೆ ಹೋಗ್ತಾರೆ, ಸತೀಶ್ ರೆಡ್ಡಿ ಹೋಗ್ತಾರೆ, ಜಮೀರ್ ಅಹಮದ್ ಮೂಟೆ ತೆಗೆದುಕೊಂಡು ಹೋಗ್ತಾರೆ ಸರ್, 25 ಲಕ್ಷ ರೂಪಾಯಿ ಕಂತೆ ಮೂಟೆ ತೆಗೆದುಕೊಂಡು ಹೋಗ್ತಾರೆ ಸರ್. ಸರ್ಕಾರದ ಕಾನೂನಿನ ಪ್ರಕಾರ 2 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಂಗೇ ಇಲ್ಲ, ಚೆಕ್ಕಲ್ಲಿ ಕೊಡಬೇಕು. ಇಟ್ ಮೇ ಬಿ ಇವ್ರೇನಾದ್ರೂ ವೈಟ್ ಅಂತ ಇದ್ರು ಚೆಕ್ಕಲ್ಲೇ ಕೊಡಬೇಕು. 25 ಲಕ್ಷ ಹೆಂಗ್ ಕೊಟ್ರು ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಈ ಹಣ ಜಮೀರ್ ಅಹಮದ್ ಅಥವಾ ಸರ್ಕಾರದ ಅಂತ ಹೇಳಿ, ಸರ್ಕಾರದಾಗಿದ್ರೆ ಇವ್ರ ಕಾರ್ಯಕರ್ತರ ಹಣ ಕ್ಯಾಶ್ ಅಲ್ಲಿ ಯಾರಿಗೆ ತಗೊಂಡ್ ಬರಕಾಗುತ್ತೆ? ಅಲ್ಲ ಸರ್, ಈಗ ಸರ್ ವೈಯಕ್ತಿಕ ಹಣ ಆಗಿದ್ರೆ ಸರ್, ಜಮೀರ್ ಅಹಮದ್ ಹೇಳಿರೋದು ಸರ್ಕಾರದ ಹಣ ಅಂತ ಹೇಳಿ ನೀವು ನೋಡ್ಬೇಕು. ಪಕ್ಷದ ಹಣ ಇರ್ಬೋದಲ್ರಿ, ಆಯ್ತು ಸರ್, ದೇಣಿಗೆ ಎತ್ತಿದ್ವಿ ಅಂತಾರೆ ಅವರು, ದೇಣಿಗೆ ತಗೊಂಡ್ ಬಂದಿದ್ವಿ ಅಂತಾರೆ ಅವರು, ಟ್ರಾನ್ಸಾಕ್ಷನ್ 2 ಲಕ್ಷದ ಮೇಲೆ ಮಾಡಂಗೇ ಇಲ್ಲ. ಆದ್ರೆ ಸರ್ಕಾರದ ಹಣ, ಇಟ್ ಮೇ ಬಿ ಸರ್ಕಾರದ ಹಣ ಆಗಿದ್ರೆ ಈಗ ಸರ್ಕಾರ ಯಾಕೆ ದುಡ್ಡು ಕೊಡ್ಬೇಕು? ಇವ್ರ ಕಾರ್ಯಕರ್ತನ ಇವರೇ ಹೊಡೆದಾಕವ್ರೆ, ಸರ್ಕಾರ ಯಾಕೆ ಹಣ ಕೊಡ್ಬೇಕು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬಂತು. ನೀವೇನಿದ್ರು ಇವರೆಲ್ಲರೂ ಯಾಕೆ ಅವ್ರ ಮನೆಗೆ ಹೋದ್ರು ಅಂತ. ಕಾಂಗ್ರೆಸ್ ವರ್ಷನ್ ನಾವಿಲ್ಲಿ ಇಷ್ಟು ಒಂದು ವಾರದಲ್ಲಿ ಕೇಳಿರೋದು ಏನು ಅಂತ ಹೇಳಿದ್ರೆ, ಅವ್ರ ವರ್ಷನ್ ಏನ್ ಹೇಳ್ತಾರೆ, ಕಾರ್ಯಕರ್ತ ಸತ್ತೋಗಿರೋ ನಮ್ಮ ಪಾರ್ಟಿಯವನು, ಈ ದೊಂಬೆ ಸತ್ತೋಗ್ಬಿಟ್ಟಿದ್ದಾನೆ, ನಾವು ಸಾಂತ್ವನ ಹೇಳಕ್ ಹೋದ್ವಿ. ಭರತ್ ರೆಡ್ಡಿ ನಾನು ಹೆಗಲ್ ಕೊಟ್ಟಿದ್ದೇರಿ, ಆತನ ಹೆಣಕ್ ನಾನು ಹೆಗಲ್ ಕೊಟ್ಟೆ ಅಂತಾರೆ. ಭರತ್ ರೆಡ್ಡಿ ಹೆಗಲ್ ಕೊಟ್ಟಿದ್ದು ನಿಜ ತಾನೆ? ಮನೆಗೆ ಹೋಗ್ಬಾರ್ದು ನೀವು ಹೇಳಿದ್ರೆ. ಮನೆಗೆ ಹೋಗಿದ್ದಾರೆ ಸರ್, ಮನೆಗೆ ಹೋಗಿದ್ದಾರೆ, ಕ್ಲೋಸ್ ಕಾಂಟ್ಯಾಕ್ಟ್ ಇದೆ, ಬಹಳ ಚೆನ್ನಾಗಿದ್ದಾರೆ ಅಂದ್ಮೇಲೆ ಇದು ಈ ಮುಜುಗರ ಸರ್ಕಾರದ ಮೇಲೆ ಬರಬಾರ್ದು ಅಂತ ಹೇಳಿ ಆ ಫ್ಯಾಮಿಲಿ ಮೇಲೆ ಇಂಟೆನ್ಷನಲಿ ಪ್ರೆಷರ್ ಹಾಕಿ ಅದನ್ನ ಸುಟ್ಟಾಕಿದ್ದಾರೆ, ಊಳೋ ಬದಲು ಸುಟ್ಟಾಕಿದ್ದಾರೆ. ಪ್ರೆಷರ್ ಹಾಕಿದ್ದಾರೆ ಅಂತ ನಿಮಿಷ ದಿಲೀಪ್ ಕುಣಿಗಲ್ಗೋ, ಅಶೋಕ್ ಅವ್ರಿಗೂ, ವಿಜೇಂದ್ರ ಅವ್ರಿಗೂ, ಅವ್ರ ಫ್ಯಾಮಿಲಿ ಅವ್ರ ಕಡೆಯಿಂದ ಯಾರಾದ್ರೂ ಫೋನ್ ಮಾಡಿ ಭರತ್ ರೆಡ್ಡಿ, ನೀವು ಕೇಳಿಸ್ಕೊಳ್ಳಲ್ಲ, ಅನುಮಾನಕ್ಕೆ ಇವರು ಸಾವಿರ ಮಾತಾಡ್ತಾರೆ. ಗನ್ಮ್ಯಾನ್ಗಳು, ರೆಡ್ಡಿ ಗನ್ಮ್ಯಾನ್ಗಳು ಅಂತ ಇವರು ಹೇಳಕ್ಕೆ ಸಲುವಾಗಿ ವೇಷ ಹಾಕ್ಸ್ಬಿಟ್ಟು ಕಳಿಸ್ಬಿಟ್ಟಿದ್ರು ಒಳಗಡೆ 4 ಜನ ಬಿಟ್ಟು ಇವರು ಹೇಳ್ತಾರೆ. ಅದೆಲ್ಲ ಮಾತಾಡಕ್ಕಾಗಲ್ಲ. ಏನಾಗುತ್ತೆ, ಇದನ್ನ ಯಾರಾದ್ರೂ ಅವ್ರ ಮನೆ ಕಡೆಯವರು ನಮ್ಮ ಪ್ರೆಷರ್ ಇತ್ತು, ಒತ್ತಡ ಇತ್ತು, ದುಡ್ಡು ಕೊಟ್ಬಿಟ್ರು ನಮ್ಗೆ, ಸುಡಿ ಅಂತ ಹೇಳಿದ್ರು, ಅದ್ ಹೇಳಿದಾರ ನಿಮ್ಮ ಹತ್ರ ಯಾರಾದ್ರೂ? ಸಾವಿಗೀಡಾಗಿರ್ತಕ್ಕಂಥ ಕಾರ್ಯಕರ್ತ ಕಂಪ್ಲೀಟ್ಲಿ ಕಾಂಗ್ರೆಸ್ ಬ್ಯಾಕ್ ಗ್ರೌಂಡ್, ಅವ್ರ ಫ್ಯಾಮಿಲಿಯಿಂದ ಇರ್ತಕ್ಕಂಥವ್ರು, ದೊಡ್ಡ ದೊಡ್ಡ ಲೀಡರ್ಗಳು ಸಹ ಕಾಂಗ್ರೆಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತಕ್ಕಂಥದ್ದು. ಇದು ಮುಂದೆ ತಲೆನೋವಾಗಬಾರ್ದು ಸರ್ಕಾರಕ್ಕೆ ಅಂತೇಳಿ, ಅಥವಾ ಇನ್ನು ಮತ್ತೊಂದು ಸಮಸ್ಯೆ ಆಗ್ಬೋದು ಅಂತೇಳಿ ಶವಗಳನ್ನ ಇವರು ಹೂಳ ಬದಲು ಸುಟ್ಟಾಕಿದ್ದಾರೆ ಅಂತಕ್ಕಂಥದ್ದು ನಮ್ಮ ವರ್ಷನ್. ಕಾಂಗ್ರೆಸ್ ಏನೇ ಹೇಳ್ಬೋದು ಸರ್, ಅದು ನಮಗೆ ಸಂಬಂಧ ಇಲ್ಲ. ಆದ್ರೆ ದಿಲೀಪ್ ನೇಹಾ ಮರ್ಡರ್ ಆಯ್ತಲ್ರಿ? ಎಸ್, ನೇಹಾ ಮರ್ಡ್ರು. ನೇಹಾ ತಂದೆ ಯಾವ ಪಾರ್ಟಿಗೆ ಸೇರಿದವ್ರಿ? ಕಾಂಗ್ರೆಸ್ ಅವರೇ ಅಲ್ವಾ? ಅವ್ರಿಗೂ ಬಾಡಿ ಕೊಟ್ಟಿರ್ತಾರಲ್ವಾ? ಅವಾಗ ಹಿಂಗೆ ಮಾತಾಡಿದ್ರೇನ್ರಿ ನೀವು? ಸರ್ ನೇಹಾ ಏನೇನೋ ಹೇಳ್ಬಿಡ್ತೀರಿ ನೀವು, ಹಿಂಗೆ ಮಾತಾಡಿದ್ರೆ ಹತ್ಯೆ ಆದಾಗ ಅವ್ರ ತಂದೆ ಬಂದ್ಬಿಟ್ಟು ನಾನು ಕಾಂಗ್ರೆಸ್ ಪಾರ್ಟಿಯವನು ನಾಚಿಕೆ ಆಗ್ತಾ ಇದೆ ಅಂತ ಹೇಳಿದ್ರು. ಹೌದು, ನಾಚಿಕೆ ಆಗ್ತಾ ಇದೆ ಅಂತ ಸಂಸ್ಕಾರ ಯಾರು ಡಿಸೈಡ್ ಮಾಡಿದ್ರು ಸರ್? ಸಂಸ್ಕಾರ ಈಗ ಬಂದ್ರೆ ಹಿಂಗ್ ಮಾತಾಡ್ತೀರಿ ನೀವು. ಸಂಸ್ಕಾರ ಯಾರು ಡಿಸೈಡ್ ಮಾಡಿದ್ರು? ಲಿಂಗಾಯತ ಸಮುದಾಯದ ಪ್ರಕಾರ ಸುಡ್ಲೇಬೇಕು ಅಂತ ಇಲ್ಲ, ಉಳ್ಳೂಬಹುದು ಸರ್. ಅವ್ರು ಉಳ್ತಾರ್ರಿ ಸಾಮಾನ್ಯ. ನಾನು ಹೇಳ್ತಿರೋದು ರೆಡ್ಡಿ ಸಂಪ್ರದಾಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸರಿ ರೀ, ಅವ್ರ ಚಾಯ್ಸ್ ನಾನು ಹೇಳ್ತಿರೋದು. ರೆಡ್ಡಿ ಸಂಪ್ರದಾಯ ನೀವು ಯಾರನ್ನ ಕೇಳಿ ಸರ್, ರೆಡ್ಡಿ ಸಂಪ್ರದಾಯ ಈಗ ಅದಕ್ಕೆ ನಿಂಬಳಿಯಲ್ಲಿ ಅವ್ರ ಮನೆಯವ್ರ ಹತ್ರ ಮಾತಾಡಿದ್ರು, ಅದಿದೆಯಾ ಅಂತ. ನಾಗರಾಜ್ ಸರ್ ಅಲ್ಲ, ಸುಡೋದು ಇವತ್ತು ಕಾಮನ್, ನಾವು ನೋಡ್ತಿದ್ವಿ. ಈಗ ಬೆಂಗಳೂರು ಸಿಟಿಲಿ ಯಾರು ಸುಡಲ್ಲ, ಅದರಿಂದ ದಟ್ ಈಸ್ ನಾಟ್ ಎ ಬಿಗ್ ಇಶ್ಯೂ. ಅದು ಮನೆಯವರ ಹತ್ರ ಉತ್ತರ ಕೊಡಬೇಕು. ಒಂದು ವೇಳೆ ಮನೆಯವರಿಗೆ ಯಾರನ್ನ ಪ್ರೆಷರ್ ಇದ್ದರೆ ಅದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಯಾಕಂದರೆ ಇನ್ವೆಸ್ಟಿಗೇಷನಲ್ಲಿ ಏನಿರುತ್ತೆ ಅಂದರೆ, ಇನ್ವೆಸ್ಟಿಗೇಷನ್ ಆಫೀಸರ್ ಏನು ಮಾಡಬೇಕಂತ ಹೇಳಿದ್ರೆ, ಈ ಶುಡ್ ಕೀಪ್ ಈಸ್ ಆಲ್ ಸೆನ್ಸಸ್ ಓಪನ್. ಓಕೆ, ಕಣ್ಣು, ಕಿವಿ, ಪಂಚೇಂದ್ರಿಯಗಳು ಎಲ್ಲ ಪಂಚೇಂದ್ರಿಯಗಳು ಯಾವ ಮಾಡಲ್ಲಿ ಯಾವ ದೆಸೆಯಿಂದನೂ ಮಾಹಿತಿ ಬಂದರೂ ಕೂಡ ಅದನ್ನು ತನ್ನಲ್ಲಿಟ್ಕೊಂಡು ವೆರಿಫೈ ಮಾಡಬೇಕು, ಎಲಿಮಿನೇಟ್ ಮಾಡಬೇಕು, ನಿಜ ಇದ್ದರೆ ತಗೊಳ್ಬೇಕು. ಹಾಗೆ ಥ್ಯಾಂಕ್ ಯು ನಾಗರಾಜ್ ಸರ್, ಥ್ಯಾಂಕ್ ಯು ರಘು ದೊಡ್ಡೇರಿ, ಥ್ಯಾಂಕ್ ಯು ದಿಲೀಪ್ ಕುಣಿಗಲ್. ಸಾಕಷ್ಟು ವಿಷಯಗಳ ಬಗ್ಗೆ ಕೂಡ ಮಾತಾಡಿದಿರಿ. ಇಂಥ ವಿಚಾರಗಳಲ್ಲಿ ನಿಷ್ಪಕ್ಷಪಾತ ತನಿಖೆ ಆಗಬೇಕಾಗತ್ತೆ. ಈ ವ್ಯಕ್ತಿ ಯಾಕೆ ಸತ್ತರು, ಉದ್ದೇಶಪೂರ್ವಕ ಗುಂಡಿನ ದಾಳಿ ಆಯಿತಾ, ಮನುಷ್ಯನ ಟಾರ್ಗೆಟ್ ಮಾಡಿಕೊಂಡು ಕಲ್ಲು ಹೊಡೆದುಬಿಟ್ಟ ಅಂತ ಗುಂಡು ಹಾರಿಸ್ಬಿಟ್ರಾ, ಅಥವಾ ಒಂದು ಮಿಸ್ಫೈರ್ ಆಗಿಬಿಟ್ಟಿದೆಯಾ? ಇದು ಅಷ್ಟು ಅಂತರದಲ್ಲಿ ಅವ್ರ ಗನ್ ಕಾಣಿಸಿರಬಹುದು, ಗನ್ನಿಂದ ಶೂಟ್ ಆಯ್ತಾ ಇಲ್ವಾ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಸಮಗ್ರ ತನಿಖೆ ಆಗಿ ಇಡೀ ಪ್ರಕರಣಕ್ಕೆ ನ್ಯಾಯ ಸಿಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.